ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ನಮಗೆ ಎಲ್ಲ ಕರ್ಮಗಳಿಗೂ ಮೊದಲೇ ಬೇಕಾದ್ದು ಆಚಮನ ಅಂತ ಹೇಳ್ತಾರೆ. ಅಂದರೆ ಆಚಮನ ಮಾಡಿ ಆ ದೇವರ ಸ್ಮರಣೆಯಿಂದ ಅಲ್ಲಲ್ಲಿ ಆ ದೇಹವನ್ನು ಮುಟ್ಟಿ ಆ ದೇವತಾ ಸ್ಮರಣೆಯಿಂದ ಮಾತ್ರವೇ ಆ ದೇಹ ನಾವು ಆ ಕರ್ಮಗಳು ಮುಂದೆ ಆ ಕರ್ಮಗಳು ಮಾಡೋದಕ್ಕೆ ಯೋಗ್ಯತೆ ಬರುತ್ತೆ. ಆದ ಕಾರಣ ಆಚಮನ ತುಂಬ ಮುಖ್ಯ ಅಂತ ಹೇಳಿದ್ದಾರೆ. ಸ್ನಾನ ಮಾಡೋದಕ್ಕೆ ಕೂಡ ಮೊದಲು ಮಲ ಅಪಕರ್ಷಣ ಸ್ನಾನ ಅಂತ ಹೇಳಿ ಮಾಡಿ ಆಚಮನ, ಸಂಕಲ್ಪ, ಆಮೇಲೆ ಸ್ನಾನ, ಆವಾಗಲೇ ಆ ಸ್ನಾನ ಪರಿಪೂರ್ಣವಾಗುತ್ತೆ ಅಂತ. ಆದ ಕಾರಣ ಆದಷ್ಟು ಪ್ರಯತ್ನ ಮಾಡಿ ಇದನ್ನು ಕಲ್ತ್ಕೊಳ್ರಿ. ಆಚಮನ ಮಾಡುವ ನೀರು ಶುದ್ಧವಾಗಿರಬೇಕು. ನಿಂತುಕೊಂಡು ಆಚಮನ ಮಾಡಬಾರದು. ಆಚಮನದ ನೀರು ಕುಡಿಯುವ ಸಂದರ್ಭದಲ್ಲಿ ಮೀಸೆ ಕೂದಲಿಗೆ ತಾಕಬಾರದು. ಉಗುರು ಕೂಡ ಆಚಮನ ನೀರಿಗೆ ತಾಕಬಾರದು ಅಂತ. ಮತ್ತು ಒಬ್ಬೊಬ್ಬರು ಒಂದೊಂದರ ನೀರು ಹಾಕಿ ಅದನ್ನು 3 ಸಲ ಕುಡಿಯೋರು. ಆ ಕುಡಿಯೋದ್ರಿಂದ ಏನು ಅಂತಂದರೆ ಅದು ಎಂಜಿಲಾಗತ್ತೆ ಅಂತ. ಒಂದು ಸಲ ನೀರು ಹಾಕಿ ಕುಡಿದುಬಿಟ್ರೆ ಅದು ಖಾಲಿ ಆಗುತ್ತೆ. ಮತ್ತು ಪ್ರತ್ಯೇಕವಾಗಿ ಇನ್ನೊಂದು ಸಲ ನೀರು ಹಾಕ್ತಾರೆ. ಒಂದೇ ನೀರನ್ನು 3 ಸಲ ಕುಡಿಬೇಕು ಅಂದರೆ ಅದು ಒಂದು ಸಲ ಕುಡಿಯೋವೆಲ್ಲ ಮತ್ತು ಶೇಷ ನೀರು ಅಂತ ಆಗುತ್ತೆ. ಆವಾಗ ಅದು ಎಂಜಿಲಾಗತ್ತೆ. ಆದ ಕಾರಣ ಅದು ಪರಿಪೂರ್ಣವಾಗುವುದಿಲ್ಲ. ಮತ್ತು ನಿಂತುಕೊಂಡು ಪೈಪ್ ನೀರಿಂದ ಇತ್ಯಾದಿಗಳಿಂದ ಆಚಮನ ಮಾಡಬಾರದು. ಲವಂಗ, ಏಲಕ್ಕ, ವಾಸನಾದಿ ದ್ರವ್ಯಗಳು ಸೇರಿದರೆ ಆ ನೀರು ಆಚಮನಕ್ಕೆ ಬರೋದಿಲ್ಲ. ಮಳೆ ನೀರು ಬರೋದಿಲ್ಲ. ಆಚಮನದ ನೀರು ಶುದ್ಧವಾಗಿರಬೇಕು. ಮತ್ತು ಒದ್ದ ಬಟ್ಟೆಯನ್ನು ಉಟ್ಟುಕೊಂಡು ನಮಗೆ ಯಾವ ಕರ್ಮವೂ ಇಲ್ಲ, ಸಿಲ ಸಂದರ್ಭಗಳಿಗೆ ಪರವಲ್ಲ ಅಂತ ಹೇಳ್ತಾರೆ. ಅದು ಕೊನೆಯ ಸಂದರ್ಭದಲ್ಲಿ ಒದ್ದ ಬಟ್ಟೆ ಉಟ್ಟುಕೊಂಡು ಮಾಡುವುದು ನಮಗೆ ಏನು ಅಂತಂದರೆ ಒಂದೇ ಕೆಲಸ, ದಿನವಾರ, ಪ್ರೇತ ಕಾರ್ಯ. ಆದ ಕಾರಣ ಆ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು ಯಾವ ಕರ್ಮವೂ ಮಾಡಬಾರದು. ಹಾಗೆ ಅಂತ ಪ್ರೇತ ಕಾರ್ಯ ಒಂದೇ ಒದ್ದ ಬಟ್ಟೆಯಿಂದ ಮಾಡಬೇಕು. ಆದ ಕಾರಣ ಬೇರೆ ಯಾವುದಕ್ಕೆ ಅದು ಬರೋದಿಲ್ಲ. ಒಂದು ಅಲ್ಲಿ ಆ ಕರ್ಮ ಅದೇ ಮಾಡಬೇಕು, ಅದರಿಂದ ಆಚಮನ ಮಾಡೋದು ತಪ್ಪಿಲ್ಲ. ಬೇರೆ ಕರ್ಮಗಳಿಗೆ ಯಾವುದೋ ಆಚಮನ ಅಂತಂದರೆ ಒದ್ದ ಬಟ್ಟೆ ಉಟ್ಟುಕೊಂಡು ಮಾಡಬಾರದು. ಎಲ್ಲೋ ಹೊರಗಿನ ಹೊರತಾವ ತುಂಡೇ ಇಲ್ಲ, ಒಂದು ತುಂಡು ಮಾತ್ರ ಇದೆ, ಬೇರೆ ಏನವೇ ಇಲ್ಲ ಅಂತಂದರೆ ಅಕಸ್ಮಾತ್ ಮಡಿ ಊಟ ಮಾಡಬೇಕು. ಆವಾಗ ಒದ್ದ ಬಟ್ಟೆಯನ್ನು ತುಂಡನ್ನು ಒದ್ದೆ ಮಾಡಿ ಉಟ್ಟುಕೊಂಡು ಊಟ ಮಾಡೋದರಿಂದವೋ ಆಚಮನ ಮಾಡೋದರಿಂದವೋ ತಪ್ಪಿಲ್ಲ. ಆ ಸಂದರ್ಭಕ್ಕೆ ಮಾತ್ರ. ಇದು ಯಾವಾಗಲೂ ಇದೇ ಅಭ್ಯಾಸ ಅಂತ ಇಲ್ಲ. ಸಿಲ ಸಂದರ್ಭಗಳಿಗೆ 100ರಲ್ಲಿ 1-2 ಸಂದರ್ಭಗಳಿಗೆ ಮಾತ್ರ ನಾವು ಇದನ್ನೇ ಅಭ್ಯಾಸ ಅಂತ ಮಾಡಬಾರದು ಅಷ್ಟೇ. ಒದ್ದ ಬಟ್ಟೆಯನ್ನು ಉಟ್ಟುಕೊಂಡು ಯಾಕೆ ಅದು ಮಾಡಬಾರದು ಹಾಗೆ ಅಂತಂದರೆ, ಆರ್ದ್ರವಾಸ ಜಲಸ್ಥಸ್ಥು ಯದ್ಯಾಚಮೇನ್ ನರಾಧಸಃ ವಸ್ತ್ರಂ ನಿಶ್ಚೇತನಂ ತಸ್ಯ ಪ್ರೇತಾಶ್ಚಾಂಬು ಪಿಬಂತಿ. ಈ ಒದ್ದ ಬಟ್ಟೆಯನ್ನು ಉಟ್ಟುಕೊಂಡು ಆಚಮನ ಮಾಡುವುದರಿಂದ ಆ ಪುಣ್ಯಗಳೆಲ್ಲ ಪ್ರೇತಗಳಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ನಾವು ಮಾಡೋದು ದೇವತಾ ಕಾರ್ಯ, ಇದಕ್ಕೆ ಆ ಪ್ರೇತಕ್ಕೆ ಪುಣ್ಯನ ಸೇರಿಸಬೇಕು. ಆದ ಕಾರಣ ಅದು ಬೇಡ ಹಾಗೆ ಅಂತ ಹೇಳ್ತಾರೆ. ಆದ್ದರಿಂದ ಆದಷ್ಟು ದೇವರ ಸ್ಮರಣೆಯಿಂದ ಒದ್ದ ಬಟ್ಟೆಯನ್ನು ಯಾವ ಸಂದರ್ಭದಲ್ಲಿ ಹುಟ್ಟಿಲ್ಲಾಗ ಪ್ರಯತ್ನ ಪಡಬೇಕು. ಆಚಮನ ಬೇಕಷ್ಟು ಇದೆ, ಇದನ್ನು ಮಾಡಿರಿ. ಒಂದೊಂದಾಗಿ ದೇವರು, ನಾವು ಒಂದು ಹೆಜ್ಜೆ ಇಟ್ಟು ಅಂತಂದರೆ ಭಕ್ತಿಯಿಂದ ದೇವರು ನಮ್ಮನ್ನು ನೋಡಿ 100 ಹೆಜ್ಜೆ ಇಡ್ತಾನ ಅಂತ ಹೇಳುತ್ತಾರೆ. ಅದು ನಮ್ಮ ಭಕ್ತಿ ಭಾವ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅದು. ಕಲಿಯುಗದಲ್ಲಿ ನಮಗೆ ಭಕ್ತಿ ಇರೋದೇ ದೊಡ್ಡ ಕಷ್ಟ. ಅದು ದೇವರೇ ನಮಗೆ ಕೊಡಬೇಕು, ಬೇರೆ ದಾರಿ ಇಲ್ಲ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ನೋಡೋಣ. ಇದು ಹಿಡಿತು ಅಂತಂದರೆ ಕಮೆಂಟ್ ಮಾಡಿ. ಶ್ರೀಕೃಷ್ಣಾಯ ನಮಃ.